ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬ್ಯಾಗೆ ಹಾಸು ಪದ್ಧತಿಯನ್ನು ನನ್ನ ಅನುಭವದ ಮೇರೆಗೆ ನಾನು ಹೇಳಬಯಸ್ತೇನೆ. ಈಗ ನಾವು ನಮ್ಮ ತೋಟದೊಳಗೆ ನಮ್ಮ ಎಲ್ಲ ಹಾಳುಗಳಿಗೆಲ್ಲ ನಾವು ತೆಂಗಿನ ಗಿಡ ಹಚ್ಚಿರ್ತೇವೆ. ಯಾವ ಥರ ಅಂತಂದ್ರೆ ನೋಡತ್ತಿರಲ್ಲ, ಈ ಥರ ಎಲ್ಲ ತೆಂಗಿನ ಗಿಡ ಹಚ್ಚಿರ್ತೇವೆ. ಆಮೇಲೆ ಬಾಳೆ ಗಿಡ ಹಚ್ಚಿರ್ತೇವೆ. ಮತ್ತು ಇನ್ನೂ ನಾನಾ ಥರದ ಏನು ಫಸಲು ಕೊಡ್ತಾವಲ್ಲ ಹಣ್ಣಿನ ಗಿಡಗಳನ್ನು ಹಚ್ಚಿರ್ತೇವೆ. ಮತ್ತು ಇದೇ ಹೊಲಗಳಿಗೆ ನಾವು ಕಬ್ಬು ಹಾಕಿರ್ತೇವೆ. ನೋಡತ್ತಿರಲ್ಲ, ಇದು ಕಬ್ಬಿನ ಹೊಲ. ಆಮೇಲೆ ಈಗ ನಾವು ನೋಡತ್ತೇವಲ್ಲ, ಇದು ನಾವು ತೆಂಗಿನ ಗಿಡ ಆಗಲಿ ಬಾಳೆ ಗಿಡ ಆಗಲಿ ಹಚ್ಚಿದ ಹಾಳಿ ನೋಡ್ರಿ. ಮತ್ತು ಈಗ ನಾವೇನು ಮಾಡ್ತೇವೆ ಅಂತಂದ್ರೆ, ಈಗ ನಾವು ಈ ಹೊಲಗಳಿಗೆ ಕಬ್ಬು ಕಟಾವು ಮಾಡ್ತೇವೆ. ಕಬ್ಬು ಕಟಾವು ಮಾಡಿದ ಮೇಲೆ ಈಗ ನಾವು ಕಟಾವು ಮಾಡಿದ ತಕ್ಷಣ ಈ ಹೊಲಕ್ಕೆ ನಾವು ಬ್ಯಾಗೆ ಹಚ್ತೇವೆ. ಬ್ಯಾಗೆ ಹಚ್ಚಿದವು ಅಂತಂತಂದ್ರೆ ಈಗ ನೋಡತ್ತೇವಲ್ಲ, ನಮ್ಮ ತೆಂಗಿನ ಗಿಡ ಈ ಥರನಾಗಿ ಆ ಜಳಕ್ಕೆ ಇವು ಏನು ತೆಂಗಿನ ಗಿಡ ಅದಾವಲ್ಲ, ಇವು ಜಳ ಬಡ್ದವು ಅಂತಂತಂದ್ರೆ ಈ ಥರನಾಗಿ ಇವು ಒಣಗಿ ಹೋಗ್ತಾವೆ ನೋಡ್ರಿ. ಇವು ನಾವು ಅದನ್ನು ಡೈರೆಕ್ಟ್ ನಮಗೆ ಕಬ್ಬು ಕಡ್ದವ್ರೆ ಬ್ಯಾಗೆ ಹಚ್ಚಿದ್ವು ಅಂತಾರನ ಈ ಥರನಾಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಸುಟ್ಟೋಕ್ಕವು. ಈ ಥರನಾಗಿ ನಾವು ತೆಂಗಿನ ಗಿಡಕ್ಕೆ ನೇರವಾಗಿ ಬ್ಯಾಗೆ ಹಚ್ಚಿದ್ವು ಅಂತಂತಂದ್ರೆ ತೆಂಗಿನ ಕಾಯ್ದು ಇಳುವರಿ ಒಳಗೆ ಪೂರ್ತಿ ಕಡಿಮೆ ಆಕತಿ. ಇವು ತೆಂಗಿನ ಗಿಡಕ್ಕೆ ಜಳ ಬಡ್ದು ಅಂತಂತಂದ್ರೆ ನೋಡತ್ತಿರಲ್ಲ ನೋಡ್ರಿ, ಇದು ಜಳ ಬಡಿತಂತಂದ್ರೆ ಈ ತೆಂಗಿನ ಗಿಡದೊಳಗೆ ಹೂವು ಉದುರ್ತೈತಿ, ಮಿಡಿಯನ್ನು ಉದುರ್ತೈತಿ ನೋಡ್ರಿ. ಇದ್ರಾಗ ಏನೂ ಇಲ್ಲ ಇಲ್ಲಿ ನೋಡತ್ತಿರಲ್ಲ. ಇದು ಸಂಪೂರ್ಣ ಇದು ಕಬ್ಬಿನ ಬ್ಯಾಗೆ ಹಚ್ಚಿದ ತಕ್ಷಣ ಆ ಜಳಕ್ಕೆ ಈ ಗಿಡಗಳೆಲ್ಲ ಹೂವು ಆಮೇಲೆ ಮಿಡಿ ಕಾಯಿ ಎಲ್ಲ ಉದುರ್ಕ್ಯಾರ ಬರೀ ಒಣಗಿದ ಗಿಡಗತೆ ಏನಿರ್ತಾವೆ. ಈ ಥರ ಮಾಡೋದ್ರಿಂದ ನಮ್ಮ ಏನು ತೆಂಗಿನ ಬೆಳೆ ಐತಲ್ಲ ಇದು ಸಂಪೂರ್ಣ ಹಾಳಾಕತಿ. ಈ ಥರನ ನಾವು ಯಾವ ಕಾರಣಕ್ಕೂ ಮಾಡಬಾರ್ದು ನೋಡ್ರಿ. ಈ ಗಿಡದೊಳಗೆ ಒಟ್ಟು ಏನೂ ಇಲ್ಲ. ಇದು ಬ್ಯಾಗೆ ಹಚ್ಚಿದೇವಲ್ಲ, ಬ್ಯಾಗೆ ಹಚ್ಚಿದ ತಕ್ಷಣ ಇದೆಲ್ಲ ಜಳ ಬಡ್ದಕ್ಯಾರ, ಇದ್ರಾಗ ಏನೂ ಉಳಿದಿಲ್ಲ. ಇದು ಮತ್ತು ನಮಗಿದು ಫಸಲು ಕೊಡ್ಬೇಕಂತಂದ್ರೆ ಮತ್ತೊಂದು 3-4 ತಿಂಗಳು ಟೈಮ್ ಹೋಗತಿ. ಆಮೇಲೆ ನೋಡತ್ತಿರಲ್ಲ, ಇವು ಒಟ್ಟು ಎಲ್ಲ ಗಿಡಗಳೆಲ್ಲ ಇವು ಜಳಕ್ಕೆ ಆಹುತಿ ಆಗಿದಾವು. ಇವೆಲ್ಲ ಗಿಡಗಳು ಮತ್ತು ನಮ್ಗೆ ಫಸಲು ಕೊಡ್ಬೇಕಂತಂದ್ರೆ ಭಾಳ ಟೈಮ್ ಹೋಗತಿ. ಆದ ಕಾರಣ ನನ್ನ ರೈತ ಬಂದ್ರೆ ಏನು ಹೇಳ್ತಾನು, ಈ ಥರನಾಗಿ ಯಾವುದೋ ಕಾರಣಕ್ಕೂ ನಾವು ಮಾಡಬಾರ್ದು. ಈಗ ನಾವು ಮಾಡಿದೆವು ಅಂತಂತಂದ್ರೆ ಈ ನಮ್ಮ ತೆಂಗಿನ ಬೆಳೆ ಐತಲ್ಲ ಇದು ಸಂಪೂರ್ಣ ನುಕ್ಸಾನ್ ಆಕತಿ ಅಂತ ನಾ ಹೇಳ ಬಯಸ್ತೇನೆ. ಈಗ ನನ್ನ ರೈತ ಬಂದರೆ ನಾ ಏನು ಹೇಳ ಬಯಸ್ತೇನೆ ಅಂತಂತಂದ್ರೆ, ಈಗ ನಮ್ಮ ಮ್ಯಾರಿ ಒಳಗೆ ಏನು ತೆಂಗಿನ ಗಿಡ ಬಂತು, ಬಾಳೆ ಗಿಡ ಬಂತು, ಚಿಕ್ಕು ಗಿಡ ಬಂತು, ಆಮೇಲೆ ಮಾವಿನ ಗಿಡ ಬಂತು. ಎಲ್ಲ ಇದೇನು ನಮ್ಮ ಹಾಳಿಗೆ ಹಚ್ಚಿರ್ತೇವಲ್ಲ, ಹಾಳಿಗೆ ಹಚ್ಚಿದ ಗಿಡಗಳಿಗೆ ಒಟ್ಟು ಯಾವುದೋ ಕಾರಣಕ್ಕೂ ಜಳ ಬಡಿಬಾರ್ದು. ಜಳ ಬಡಿತಂತಂದ್ರೆ ಈಗ ಮಾವಿನ ಗಿಡದ ಹೂವು ಉದುರ್ತಾವೆ, ಮಿಡಿ ಉದುರ್ತಾವೆ. ಲಿಂಬೆ ಗಿಡದೂ ಹೂವು ಉದುರ್ತಾವೆ, ಮಿಡಿ ಉದುರ್ತಾವೆ. ಆಮೇಲೆ ಚಿಕ್ಕು ಗಿಡನೂ ಅದೇ ಥರನಾಗೆ ಅವು ಕಾಯಿ ಉದುರ್ತಾವೆ, ಹೂವು ಉದುರ್ತಾವೆ. ಈ ಥರ ನಾವೆಲ್ಲ ಮಾಡಿದ್ವು ಅಂತಂತಂದ್ರೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಕ್ಕವು. ಯಾಕಂತಂದ್ರೆ ಇದು ಒಂದು ವರ್ಷದ ಬೆಳೆ. ಮಾವಿನ ಗಿಡ ಆಗಲಿ, ಆಮೇಲೆ ಬಾಳೆ ಗಿಡ ಆಗಲಿ, ಚಿಕ್ಕು ಗಿಡ ಆಗಲಿ, ಇವೆಲ್ಲ ವರ್ಷದ ಬೆಳೆ. ನಾವು ವರ್ಷಕ್ಕೊಮ್ಮೆ ಬಂದು ಫಸಲು ಕೊಡೋ ಬೆಳೆಯೋರಿಗೆ ನಾವು ಹಿಂಗೆ ಬ್ಯಾಗೆ ಹಚ್ಚಿ ನಾವು ಇದು ಮಾಡಿದೆವು ಅಂತಂತಂದ್ರೆ ಭಾಳ ನುಕ್ಸಾನ್ ಆಕತಿ. ಅದಕ್ಕೆ ಯಾವುದೋ ಕಾರಣಕ್ಕೂ ನಾವು ಈ ಥರನಾಗಿ ಬ್ಯಾಗೆ ಹಚ್ಚಬಾರ್ದು. ನನ್ನ ಅನುಭವ ಏನು ನಾ ಏನು ಹೇಳ್ತೇನೆ ಅಂತಂದ್ರೆ, ಈಗ ನಮ್ಮ ತೆಂಗಿನ ಗಿಡ ಬಂತು, ಇವು ಕಟ್ಟೋಕ್ಕೂ ಜಳ ಬಡಿಬಾರ್ದು ಅಂತಂದ್ರೆ ನಮ್ಮ ಗಿಡ ಅದಾವಲ್ಲ ನೋಡ್ರಿ, ಇಲ್ಲಿ ಇದು ತೆಂಗಿನ ಗಿಡದ ಸಾಲ. ಆಮೇಲೆ ಈ ಸಾಲ ಬಿಟ್ಟಕ್ಯಾರ ಒಂದು 20-30 ಫೂಟ್ ರವದಿ ನಾವು ಸ್ವಚ್ಛವಾಗಿ ಬಡಿಬೇಕು. ರವದಿ ಬಡ್ದ ಮೇಲೆ ಆಮೇಲೆ ಅದನ್ನು ನಾವು ಬರಲಿಲ್ಲ ಹೊಡಗಿದ ಮೇಲೆ ನಾವು ಬ್ಯಾಗೆ ಹಚ್ಬೇಕು. ಆ ಥರನಾಗಿ ನಾವು ಮಾಡಿದೆವು ಅಂತಂತಂದ್ರೆ
ಜಳ ಯಾವುದೇ ಕಾರಣಕ್ಕೂ ಬಡಿದಿಲ್ಲ. ಮತ್ತು ನಮ್ಮ ತೆಂಗಿನ ಗಿಡಕ್ಕಾಗಲಿ ಈಗೇನು ನಾವು ಫಸಲು ಕೊಡೋ ಗಿಡಗಳದಾವಲ್ಲ, ಈ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ನುಕ್ಸಾನ ಆಗೋದಿಲ್ಲ ಅಂತ ನಾ ಹೇಳ ಬಯಸ್ತೇನೆ. ನಾವು ಡೈರೆಕ್ಟ್ ನಮಗೇ ನಾವು ಬ್ಯಾಗಿ ಹಚ್ಚಿದ್ವು ಅಂತಂತಂದ್ರೆ ಈಗೆಲ್ಲ ಫಸಲು ಕೊಡೋ ಗಿಡಗಳದಾವಲ್ಲ, ಇವೆಲ್ಲ ಭಾಳ ನುಕ್ಸಾನ ಆಕ್ಕವು. ನಮ್ಮ ರೈತರಿಗೆ ಭಾಳ ನುಕ್ಸಾನ ಆಕತ್ತಂತ ನಾ ಹೇಳ ಬಯಸ್ತೇನೆ. ಈಗ ನಾವು ನೋಡತ್ತೇವಲ್ಲ, ಈ ಬಾಳೆ ಗಿಡ ಸಮಲ್ಲ ಈ ಬೆಂಕಿ ಜಳಕ್ಕೆ ಆಹುತಿ ಆಗೈತಿ. ಈ ಥರ ಆಗಬಾರ್ದು ಅಂತಂತಂದ್ರೆ ನಾವು ಕಬ್ಬು ಕಡದ ಮೇಲೆ ಸ್ವಾಗಿ ಒಂದು 30 ಫೂಟ ಬಡ್ದು ಬ್ಯಾಗಿ ಹಚ್ಚಬೇಕಂತ ನನ್ನ ರೈತ ಬಂದಾಗ ನಾನು ಹೇಳ ಬಯಸ್ತೇನೆ. ಈಗ ನೋಡತ್ತೇವಲ್ಲ, ಇದು ಮಾವಿನ ಗಿಡ. ಈ ಮಾವಿನ ಗಿಡ ಸಮಲ್ಲ ಇದು ಬೆಂಕಿ ಜಳಕ್ಕೆ ಆಹುತಿ ಆಗೈತಿ. ಇದು ಸಮಲ್ಲ ಸಂಪೂರ್ಣವಾಗಿ ಹೂವು ಮಿಡಿ ಎಲ್ಲ ಉದುರೈತಿ. ಇದನ್ನು ನಾವು ಇದು ಕಬ್ಬಿನ ಮ್ಯಾರ್ಯಾಗ ಐತಿ. ಈ ಥರ ಬ್ಯಾಗಿ ಹಚ್ಬೇಕಂತಾನೆ ಇದನ್ನು 30 ಫೂಟ ಸ್ವಾಗಿ ದೂರ ಬಡ್ದಕ್ಯಾರ ನಾವು ಬೆಂಕಿ ಹಚ್ಚು ಅಂತಂತಂದ್ರೆ ಇದು ಅನಾಹುತ ತಪ್ತತಿ ಅಂತ ನಾನು ರೈತ ಬಂದ ಹೇಳ ಬಯಸ್ತೇನೆ. ಈಗ ನಾವು ನೋಡತ್ತೇವಲ್ಲ, ಇದು ದಾಳಂಬ್ರಿ ಗಿಡ. ಇದು ದಾಳಂಬ್ರಿ ಗಿಡ ಸಮಲ್ಲ ಇದು ಕಬ್ಬಿಗೆ ನಾವು ಬ್ಯಾಗಿ ಹಚ್ಚಿದ್ದೇವಲ್ಲ, ಬ್ಯಾಗಿ ಹಚ್ಚಿದ್ದಕ್ಕಾಗಿ ಈ ಸಮಲ್ಲ ಎಲ್ಲ ಸುಟ್ಟು ಹೋಗೈತಿ. ಈ ಥರ ನಾವು ಮಾಡಿದೆವು ಅಂತಂದ್ರೆ ನಮ್ಮ ರೈತಕಿಗೆ ಭಾಳ ಅಂದ್ರೆ ಭಾಳ ಪೆಟ್ಟು ಹತ್ತತಿ. ಈ ಥರನಾಗಿ ನಾನು ಬಂತು ಮತ್ತು ನಮ್ಮ ರೈತರು ಬಂತು. ಈ ಥರನಾಗಿ ಯಾವಾಗೋ ಎಂದೆಂದೂ ಈ ಥರಾಗಿ ನಾವು ಮಾಡೋದು ಬೇಡ. ನಾವು ಮಾಡಿದೆವು ಅಂತಂತಂದ್ರೆ ನಮ್ಮ ವ್ಯವಸಾಯಕ್ಕೆ ಭಾಳ ಪೆಟ್ಟು ಹತ್ತತಿ. ನಾವೇನು ಕಬ್ಬು ಕಡಿತೇವಲ್ಲ, ಕಬ್ಬು ಕಡಿದ ಮೇಲೆ ಸಂಪೂರ್ಣ ಗೊತ್ತಲ್ಲ, ನಾವು ಕಬ್ಬು ಕಡಿದ ಮೇಲೆ ಸಂಪೂರ್ಣ ಒಂದು 30 ಫೂಟ ರವದಿ ಬಡಿಸೋನು. ರವದಿ ಬಡಿಸಿ ಅದನ್ನು ನಾವು ರವದಿ ಬಡಿದ ಜಾಗನ ಹೊಡಿಕ್ಯಾರ ಬ್ಯಾಗಿ ಹಚ್ಚಿದ್ರೆ ಈ ಥರನಾಗಿ ಆಗೋ ಲಕ್ಷಣ ತಪ್ತದಂತ ನಾನು ರೈತರು ಬಂದ್ರಿಗೆ ನಾ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.